ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಿಮಗೆ ಒಂದು ಹೊಸ ವೀಡಿಯೋನ ತೋರಿಸ್ತಾ ಇದ್ದೀನಿ. ಏನಂದರೆ, ಹಿಂದಿನ ಕಾಲದಲ್ಲಿ ಬಳಸಿದಂಥ ಮಾಯ್ಶ್ಚರೈಸರ್ನ ಹೇಗೆ ಬಳಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂದರೆ, ತುಪ್ಪದಲ್ಲಿ 100 ಟೈಮ್ಸ್ ವಾಶ್ ಮಾಡಿ, ಈ ಥರ ಕಾಪರ್ ಪ್ಲೇಟ್ನ ಯೂಸ್ ಮಾಡಿ, ಕಾಪರ್ ವಸ್ತುಗಳನ್ನ ಯೂಸ್ ಮಾಡಿ 100 ಟೈಮ್ಸ್ ಈ ಥರ ವಾಶ್ ಮಾಡೋದ್ರಿಂದ ಅವರಿಗೆ ಮಾಯ್ಶ್ಚರೈಸರ್ ಸಿಗ್ತಾಯಿತ್ತು. ಅದನ್ನು ಬಳಸುತ್ತಿದ್ದರು. ಇವಾಗ ನಾನು ನಿಮಗೆ ಅದೇ ತರಹದ ಒಂದು ಮಾಯ್ಶ್ಚರೈಸರ್ನ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಮಾಯ್ಶ್ಚರೈಸರ್ ಹಾಕೊಂಡ್ರೆ ಏನೇನು ಉಪಯೋಗ ಅಂತ ಹೇಳ್ತೀರಾ? ಅದು ಏನೇನು ಉಪಯೋಗ ಅಂದರೆ, ಡಾರ್ಕ್ ಸರ್ಕಲ್ಸು, ರಿಂಕಲ್ಸು, ಪಿಂಪಲ್ ಬಂದಿದ್ರೆ ಪಿಂಪಲ್ಸ್ಗೆ ಅವಾಯ್ಡ್ ಆಗುತ್ತೆ. ಮತ್ತು ಸ್ಕಿನ್ ಎಲ್ಲ ಸುಕ್ಕಾಗಿರುತ್ತಲ್ಲ, ಅದಕ್ಕೆಲ್ಲ ಈ ಥರ 100 ಟೈಮ್ಸ್ ವಾಶ್ಗೆ ಹಾಕಿದರೆ, ಮಾಯ್ಶ್ಚರೈಸರ್ ಹಾಕಿದರೆ ಆ ರಿಂಕಲ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಸ್ಕಿನ್ ಮಾತ್ರ ಪಳ ಅಂತ ಹೊಳೆಯುತ್ತೆ ಫ್ರೆಂಡ್ಸ್. ನೀವು ಡೈಲಿ ನೈಟಲ್ಲಿ ಇದನ್ನು ಹಚ್ಕೊಂಡು ಮಲ್ಕೊಬೇಕು. ಇದನ್ನು ಹಾಕ್ಕೊಂಡು ನೀವು ಗಾಳಿಲಿ ಧೂಳಲ್ಲೆಲ್ಲ ಹೋಗಬಾರ್ದು. ನೈಟ್ ಟೈಮ್ನಲ್ಲಿ ಮುಖ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದರಿಂದ ಸಖತ್ ಬೆನಿಫಿಟ್ಸ್ ಇರುತ್ತೆ. ಕಾಪರಲ್ಲಿರೋ ಒಂದು ಔಷಧೀಯ ಗುಣಗಳು ಸಹ ಇದರಲ್ಲಿ ಇರುತ್ತೆ. ಮತ್ತೇನೆಂದರೆ, ನಾನು ಇದರ 100 ಟೈಮ್ಸ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀರಿನ ಬಾಟ್ಲಲ್ಲಿ. ನಿಮ್ಮ ಹತ್ರ ರೋಸ್ ವಾಟರು, ತುಳಸಿನ ಕುದಿಸ್ಬಿಟ್ಟು ಆ ನೀರನ್ನ ಕೂಡ ನೀವು ಬಳಸ್ಕೋಬೋದು. ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಗಾಜಿನ ಬಾಟ್ಲಲ್ಲಿ ಹಾಕ್ಕೊಬೋದು. ಈ ಥರ ಡಬ್ಬದಲ್ಲಿ ಹಾಕಿ ತಣ್ಣನೆ ಇರೋ ಜಾಗದಲ್ಲಿ ಇಡಬೇಕು ಫ್ರೆಂಡ್ಸ್. ನೀವು ಬಿಸಿ ಇರೋ ಜಾಗದಲ್ಲಿ ಇಟ್ಟರೆ ಮೆಲ್ಟ್ ಆಗಿಬಿಡುತ್ತೆ. ತಣ್ಣನೆ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲ ತಣ್ಣನೆ ಇರೋ ಪ್ಲೇಸ್ನಲ್ಲಿ ಇಟ್ಬಿಟ್ಟು ನೋಡಿ. 2 ಸ್ಪೂನ್ನಲ್ಲಿ ಒಂದು ಡಬ್ಬದಲ್ಲಿ ಆಗೋಷ್ಟು ಮಾಯ್ಶ್ಚರೈಸರ್ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ಮಾಯ್ಶ್ಚರೈಸರ್ ಹಾಕಿರೋದೇ ಗೊತ್ತಾಗ್ತಾಯಿಲ್ಲ. ಎಷ್ಟು ನೀಟಾಗಿ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮಾಯ್ಶ್ಚರೈಸರ್ ಮುಟ್ತಿದ್ರೆ ಏನೋ ಕ್ರೀಮ್ನೇ ನಾವು ಮುಟ್ತಾಯಿದ್ದೀವೋ, ತುಪ್ಪ ಆ ಥರನೇ ಕಾಣಿಸ್ತಾ ಇಲ್ಲ. ಮತ್ತು ನಾನು ರೋಸ್ ವಾಟರ್ ಬಳಸಿರೋದ್ರಿಂದ ಆ ತುಪ್ಪ ಸ್ಮೆಲ್ ಸ್ವಲ್ಪನೂ ಇಲ್ಲ. ನೀವು ಸಹ ರೋಸ್ ವಾಟರ್ ಬಳಸಿ ಈ ಥರ ಒಂದು ಮಾಯ್ಶ್ಚರೈಸರ್ನ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಕಾಪರ್ ಪ್ಲೇಟ್ ತೊಗೊಂಡಿದ್ದೀನಿ. ಈ ಥರ ಸುತ್ತಕ್ಕೆ ಒಂದು ಕಾಪರ್ದು ಚಿಕ್ಕ ಒಂದು ಬೌಲ್ ಥರ ತೊಗೊಂಡಿದ್ದೀನಿ. ಇದು ನೋಡಿ, ಇಲ್ಲಿ ನೀರನ್ನು ರೋಸ್ ವಾಟರ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, 2 ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಎಷ್ಟು ನಿಮಗೆ ಜಾಸ್ತಿ ಮಾಯ್ಶ್ಚರೈಸರ್ ಬೇಕು ಅಂದರೆ ನೀವು ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ತುಪ್ಪ, ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಬಳಸಿದ್ದೀನಿ. ರೋಸ್ ವಾಟರ್ ಮತ್ತು ನೀರನ್ನ ಮಿಕ್ಸ್ ಮಾಡಿ ಕಾಪರ್ ಬಾಟ್ಲಲ್ಲಿ ಇಟ್ಟಿದ್ದೆ, ಅದನ್ನು ಸಹ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕಾಪರ್ ಈ ಥರ ಒಂದು ಚಿಕ್ಕ ಬೌಲ್ನ ಈ ಥರ ಸುತ್ತಬೇಕು. ತಿರುಗಿಸ್ತಾನೇ ಇರಬೇಕು. 100 ಟೈಮ್ಸ್ ಈ ಥರ ನೀವು ನೀರು ಹಾಕಿ ತಿರುಗಿಸಿ ಆ ನೀರನ್ನ ಬಂದು ಒಂದು ಬೌಲಲ್ಲಿ ಹಾಕ್ಕೊಬೇಕು. ನೋಡಿ, ಇವಾಗ ಒಂದು 4-5 ಸತಿ ಸುತ್ತಿದ್ದೀನಿ. ಆ ನೀರನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊಬೇಕು. ಒಂದು ಸತಿ ವಾಶ್ ಆಗಿದೆ. ಈ ಥರ 100 ಟೈಮ್ಸ್ ನೀವು ಮಾಡಬೇಕು. ಇವಾಗ 2ನೇ ಸತಿ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. 2ನೇ ಸತಿ ಹಾಕಿ ಮತ್ತೆ ಈ ಕಾಪರ್ ಚಿಕ್ಕ ಬೌಲಿಂದ ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ತಿರುಗಿಸಿ ಫ್ರೆಂಡ್ಸ್. ಕೈ ನೋವಾಗುತ್ತೆ, ಆದರೆ ಸೂಪರಾಗಿರೋ ಮಾಯ್ಶ್ಚರೈಸರ್ಸ್ ಮನೆಯಲ್ಲೇ ಸಿಗುತ್ತಲ್ವ. ಆ ಸ್ಕಿನ್ನು ಸಹ ಪಳ ಅಂತ ಹೊಳಿಬೇಕು ಅಂತ ಸ್ವಲ್ಪ ಕಷ್ಟಪಡಲೇಬೇಕು ನೋಡಿ. ಮತ್ತೆ ಇದನ್ನು ಒಂದು ಬೌಲಿಗೆ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಟರ್ಮರಿಕ್, ನಿಮಗೆ ಅನ್ವಾಂಟೆಡ್ ಹೇರ್ ಇದೊಂದು ಸ್ವಲ್ಪ ಅವಾಯ್ಡ್ ಆಗಬೇಕು ಅಂದರೆ ಈ ತುಪ್ಪದಲ್ಲಿ ಒಂದೇ ಒಂದು ಚಿಟಿಕೆ ಆದಷ್ಟು ಅರಿಶಿನ ಕೂಡ ನೀವು ಸೇರಿಸ್ಕೊಬೋದು ಮಾಯ್ಶ್ಚರೈಸಿಂಗ್ ಕ್ರೀಮಾಗಿ. ನೋಡಿ, ಈ ಥರ ಎಷ್ಟು ನೀವು 100 ಟೈಮ್ಸ್ ಈ ಥರ ಮಾಡ್ತಾ ಇದ್ದ ಹಾಗೆ ತುಪ್ಪದಲ್ಲಿ ಒಂಥರ ರವೆ ಇರುತ್ತಲ್ಲ, ಅದೆಲ್ಲ ಹೋಗ್ಬಿಟ್ಟು ನಯಸ್ಸಾಗಿ ಸಿಗುತ್ತೆ ನಿಮಗೆ ಮಾಯ್ಶ್ಚರೈಸರು. ಮಾಯ್ಶ್ಚರೈಸರ್ ಅಂದರೆ ಗೊತ್ತಿರುತ್ತಲ್ಲ, ಲೋಷನ್ ಥರ ಸಿಗುತ್ತೆ ನಮಗೆ. ಆ ಒಂದು ತುಪ್ಪದಲ್ಲಿರುವ ರವೆ ಥರ ಇರೋದೆಲ್ಲ ಹೋಗಿಬಿಟ್ಟು ಒಳ್ಳೆ ಬೆಣ್ಣೆ ಥರ ಸಿಗುತ್ತೆ ನಿಮಗೆ ಮಾಯ್ಶ್ಚರೈಸರು. 100 ಟೈಮ್ಸ್ ಮಾಡ್ತಾ ಅಷ್ಟು ಚೆನ್ನಾಗಿರೋ ಒಂದು ರಿಸಲ್ಟ್ ಸಿಗುತ್ತೆ. ಇವಾಗ ನಾನು ಒಂದು 60ನೇ ಸತಿ ಮಾಡ್ತಾಯಿದ್ದೀನಿ ನೀರು ಹಾಕಿ ನೋಡಿ. ಇವಾಗ ಮತ್ತೆ ನೀರು ಹಾಕಿ ಈ ಥರ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಸೈಡೆಲ್ಲ ಮಾಯ್ಶ್ಚರೈಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಮತ್ತೆ ನಾನು ಮಾಡಿಬಿಟ್ಟು ಇದು ಒಂದು 99 ಸತಿ ಮಾಡಿದ್ದೀನಿ. 99ನೇ ಸತಿ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕ್ರೀಮ್ ಬೇರೆ ನೀರು ಬೇರೆ ಎಷ್ಟು ಚೆನ್ನಾಗಿ ಮಾಯ್ಶ್ಚರೈಸರ್ ಕಾಣಿಸ್ತಾ ಇದೆ ಅಂತ. ಇದು 99 ಸತಿ ಮಾಡೋ ಅಷ್ಟರಲ್ಲಿ ನನ್ನ ಕೈನೇ ನೋವು ಬಂದುಬಿಡ್ತು ಫ್ರೆಂಡ್ಸ್. ಆದರೆ ಏನೊಂದು ಸಂತೋಷ ಅಂದರೆ, ಒಳ್ಳೆ ಮಾಯ್ಶ್ಚರೈಸರ್ ನಾವು ಮನೇಲೇ ಮಾಡಿಬಿಟ್ಟು ಯಾವುದು ಸ್ಕಿನ್ಗೆ ಎಫೆಕ್ಟ್ ಆಗೋಲ್ಲ. ನೀವು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು, ಸಣ್ಣ ಮಗು ಕೂಡ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು.
ಮತ್ತು ಡಾರ್ಕ್ ಸರ್ಕಲ್ಸ್ ಇರೋ ಮಕ್ಕಳಿಗೆ ಎಲ್ಲರಿಗೂ ಸಹ ಇದು ಮನೇಲೇ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಬರೋದಿಲ್ಲ. ಕಾಪರಲ್ಲಿ ಮಾಡೋದ್ರಿಂದ ಇನ್ನೂ ಸಹ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಫೈನಲಾಗಿ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇವಾಗ 100 ಟೈಮ್ಸ್ ಮಾಡ್ತಾಯಿದ್ದೀನಿ. 100 ಟೈಮ್ಸ್ಗೆ ನೀರು ಹಾಕ್ಕೊತಾ ಇದ್ದೀನಿ. 99 ಆಯಿತು, ಮತ್ತು ಇವಾಗ 100 ಆಗ್ತಾಯಿದೆ ನೋಡಿ. ಎಷ್ಟು ಈ ಥರ ತಿರುಗಿಸ್ತಾ ಮಾಯ್ಶ್ಚರೈಸರ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಒಂದು ಸ್ವಲ್ಪನೂ ತುಪ್ಪದ ಸ್ಮೆಲ್ ಬರ್ತಾಯಿಲ್ಲ, ಯಾಕಂದರೆ ನಾನು ಇದರಲ್ಲಿ ರೋಸ್ ವಾಟರ್ ಮಿಕ್ಸ್ಡ್ ವಾಟರ್ ಹಾಕಿದ್ದೀನಿ. ಇಲ್ಲ ನಿಮಗೆ ಫ್ಲೇವರ್ ಏನು ಬೇಡ, ತುಪ್ಪದ ಸ್ಮೆಲ್ ಬಂದರೂ ಪರವಾಗಿಲ್ಲ, ಮಾಯ್ಶ್ಚರೈಸರ್ ಸಿಕ್ಕಿದ್ರೆ ಅಂತ ಸಾಕು ಅನ್ನೋರು ಯಾವುದೇ ರೀತಿಯ ರೋಸ್ ವಾಟರು ಮತ್ತು ತುಳಸಿ ವಾಟರ್ ಏನು ಬೇಡ, ಹಾಗೆ ಪ್ಲೈನ್ ವಾಟರ್ನೂ ನೀವು ಸೇರಿಸಿ ಮಾಡಿ ಇಟ್ಕೊಬೋದು. ಈ ಥರ ಮಾಯ್ಶ್ಚರೈಸರ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಬೇಕು. ನೋಡಿ, ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಕಂಟೈನರಲ್ಲಿ ಹಾಕಿಬಿಟ್ಟು ತಣ್ಣನೆ ಪ್ರದೇಶದಲ್ಲಿ ಇಟ್ಕೊಬೇಕು. ಬಿಸಿ ಇರೋ ಜಾಗದಲ್ಲಿ ಇಡಬೇಡಿ. ಆದಷ್ಟು ನೀವು ತಣ್ಣನೆ ಪ್ರದೇಶದಲ್ಲಿ ಇಟ್ಕೊಬೇಕು. ಇಲ್ವಾ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಫ್ರಿಜ್ಜಲ್ಲಿ ಇಡಿ, ಫ್ರೀಝರಲ್ಲಿ ಇಡಬೇಡಿ. ಕೆಳಗೆ ಫ್ರಿಜ್ಜಲ್ಲಿ ನೀವು ಇಟ್ಬಿಟ್ಟು ಯೂಸ್ ಮಾಡೋಕ್ಕೆ ಒಂದು 10 ಮಿನಿಟ್ಸ್ ಇರಬೇಕಾದ್ರೆ ಹೊರಗಡೆ ತೆಗೆದಿಟ್ಬಿಟ್ಟು ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಮಾಯ್ಶ್ಚರೈಸರ್ನ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಬೆಣ್ಣೆಗಿಂತನೂ ಸಾಫ್ಟಾಗಿದೆ ಮಾಯ್ಶ್ಚರೈಸರು. ಒಳ್ಳೆ ನಮಗೆ ಅಂಗಡಿಯಲ್ಲಿ ಸಿಗೋ ಥರ ಮಾಯ್ಶ್ಚರೈಸರು ಮನೇಲೇ ಸಹ ನಾವು ಮಾಡ್ಬೋದು. ರಾಜಾರಾಣಿಗಳು ಬಳಸಿದಂಥ ಮಾಯ್ಶ್ಚರೈಸರ್ ನೋಡಿ ಇವಾಗ ಮನೇಲೇ ನಾನು ರೆಡಿ ಮಾಡಿ ತೋರಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್. ಈ ಒಂದು ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ.